ಜಮಖಂಡಿ ನಗರದ ಎಜಿ ದೇಸಾಯಿ ವೃತ್ತದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘಟನೆಗಳು ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಇಲ್ಲಿರ್ತಕ್ಕಂಥ ಬಿಜೆಪಿ ಶಾಸಕ ಜಗದೀಶ್ ಅವರ ವಿರುದ್ಧ ಬೃಹತ್ ಪ್ರತಿಭಟನೆ ಮೂಲಕ ಆಕ್ರೋಶವನ್ನು ಹೊರಮಾಕ್ತಾ ಇದ್ದೀವಿ. ಹಾಗೂ ಮಾನ್ಯ ಉಪವಿಭಾಗಾಧಿಕಾರಿಗಳು ಜಮಖಂಡಿಯವರ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಅರ್ಪಿಸಿದರು. ಆ ಮನವಿ ಏನೆಂದರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಏನು ಆಗಸ್ಟ್ 15 ಸ್ವತಂತ್ರ ದಿನಾಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಇಲ್ಲಿರ್ತಕ್ಕಂಥ ಪತ್ರಕರ್ತರನ್ನು ಬಹಿರಂಗವಾಗಿ ಅವಮಾನಿಸಿದ್ದು ಹಾಗೂ ಅವರ ಮೇಲೆ ಗೂಂಡಾವರ್ತನೆಯನ್ನು ನಡೆದಿದ್ದು ಇರತಕ್ಕಂಥ ಶಾಸಕ ಜನಪ್ರತಿನಿಧಿ, ಬಹಳ ಗೌರವಾನ್ವಿತ ಜನಪ್ರತಿನಿಧಿ, ಯಾಕಂದರೆ MLA ಅಂದರೆ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಒಬ್ಬ ವ್ಯಕ್ತಿ. ಅವರ ಒಂದು ನಡೆಯನ್ನು ನೋಡಿದ್ರೆ, ಗೂಂಡಾವರ್ತನೆಯನ್ನು ನೋಡಿದರೆ ನಮಗನಿಸ್ತೈತಿ ಇವ ಶಾಸಕ ಅಲ್ಲ, ಗೂಂಡಾವರ್ತನೆ ಮಾಡಲಿಕ್ಕೆ ಲಾಯಕ. ಆತನ ಶಾಸಕರನ್ನ ಬಟ್ಟೆಗಳು ನೋಡಿದ್ರೆ ಶಾಸಕ ಇರ್ತಕ್ಕಂಥ ಒಂದು ಶಾಸಕ ಪತ್ರಕರ್ತರ ಮೇಲೆ ಪ್ರಜಾಪ್ರಭುತ್ವದ 4ನೇ ಅಂಗ. ಎಲ್ಲಿ ಆದರೂ ಅನ್ಯಾಯ ಆದರೂ, ಅತ್ಯಾಚಾರ ಆದರೂ, ದೌರ್ಜನ್ಯ ಆದರೂ, ಸತ್ಯ ಆದರೂ, ಒಪ್ಪ ಆದರೂ, ಅಸತ್ಯ ಆದರೂ ಖಂಡಿಸುವ ಏಕೈಕ ಮಾಧ್ಯಮ ಪತ್ರಿಕೋದ್ಯಮ. ಭಾರತ ಸಂವಿಧಾನದಲ್ಲಿ ಅದಕ್ಕೆ 4ನೇ ಅಂಗವನ್ನು ಕೊಟ್ಟಿರ್ತಾರೆ. ಹೀಗಾಗಿ ಬಹಳ ಪ್ರಮುಖವಾದ ಹುದ್ದೆ ಮತ್ತು ಹುದ್ದೆಯವರನ್ನು ಪತ್ರಕರ್ತರ ನೀವು ಅವಮಾನಿಸಿದ್ದೀರಿ. ಅದು ನೀವು ಅವ್ರಿಗೆ ಅವಮಾನಿಸಿದಲ್ಲ, ನಿಮಗೆ ನೀವು ಅವಮಾನ ಮಾಡಿದ್ದೀರಿ. ಯಾಕಂದರೆ ಇರ್ತಕ್ಕಂಥ ಪತ್ರಕರ್ತರು ಸಾರ್ವಜನಿಕವಾಗಿ ನಿಮಗೆ ಧಿಕ್ಕಾರ ಕೊಡ್ತಾರೆ. ಪತ್ರಕರ್ತರೇ ನೇರವಾಗಿ ಅಧಿಕಾರಿಗಳಿಗೆ ಧಿಕ್ಕಾರ ಕೊಡ್ತಾರೆ, ಶಾಸಕರಿಗೆ ಧಿಕ್ಕಾರ ಕೊಡ್ತಾರೆ. ಬಹುಶಃ ನಮ್ಮ ಕರ್ನಾಟಕದಲ್ಲಿ ಜಮಖಂಡಿಯಲ್ಲಿ ಪ್ರಥಮವಾಗಿದೆ. ಸೊ ಈ ನಡೆಯನ್ನು ನಾವು ಸಾಕಷ್ಟು ಬಾರಿ ಖಂಡಿಸಿದ್ದೀವಿ. ಸುಮಾರು 10 ದಿನಗಳ ಗಡುವನ್ನು ನೀಡಿದ್ರು ಪತ್ರಕರ್ತರು. ಕ್ಷಮೆನೇ ಯಾಚಿಸಿದ್ರೆ ನಮ್ಮ ಹೋರಾಟಕ್ಕೆ ಬೆಲೆ ಸಿಗ್ತದೆ, ನಮಗೂ ಬೆಲೆ ಸಿಗ್ತೈತೆ. ಆದರೆ ಇಲ್ಲಿರ್ತಕ್ಕಂಥ ಶಾಸಕ 10 ದಿನಗಳ ಅವಧಿಯನ್ನು ನೀಡಲಿಕ್ಕೆ ಸಹಿತ ಯಾವುದೋ ಕ್ಷಮೆಯನ್ನು ಕೇಳಿಲ್ಲ. ಅಟ್ಲೀಸ್ಟ್ ಅವರು ಕರೆದ ನನ್ನ ಒಂದು ಸಂಧಾನ ಸಭೆ ಆದರೂ ಮಾಡಬೇಕಾಗಿತ್ತು, ಮಾಡಿಲ್ಲ. ಸೊ ಹೀಗಾಗಿ ಅವರ ನಡೆಯನ್ನು ಖಂಡಿಸಿ, ಅವರದ ಏನು ಗೂಂಡಾಗಿ ವರ್ತನೆಯನ್ನು ಖಂಡಿಸಿ ಇವತ್ತು ಬಹಿರಂಗವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಮೂಲಕ ನಮಗೆ ಎಚ್ಚರಿಕೆ ಇರಲಿ, ಈ ಪ್ರತಿಭಟನೆ ಇವತ್ತಿಗೆ ನಿಲ್ಲೋದಿಲ್ಲ. ಸಾಂಕೇತಿಕವಾಗಿ ಏನಾದರೂ ಕೂಡಲೇ ಕ್ಷಮೆ ಕೇಳದೆ ಹೋದ್ರೆ ಜಮಖಂಡಿ ಒಳಗೆ ಇರ್ತೀವಿ, ನಿಮ್ಮ ಮನೆ ಮುಟ್ಟಿಗೆ ಹಾಕೋ ಕೆಲಸ ಮಾಡ್ತೀವಿ. ನೀವು ಏನಾದರೂ ಕ್ಷಮೆ ಕೇಳದೆ ಹೋದರೆ ಸಾರ್ವಜನಿಕವಾಗಿ ತಿರುಗಾಡ್ತೀವಿ, ಅಲ್ಲಿ ನಿಮ್ಮ ತಪ್ಪುಗಳನ್ನು ಪ್ರದರ್ಶನ ಹೇಳಿ ನಾನು ಒತ್ತಾಯ ಇದೆ. ಕೂಡಲೇ ನಾವು ಎಚ್ಚೆತ್ಕೊಳ್ಬೇಕು. ನಮ್ಮ ವೈಯಕ್ತಿಕ ಅಲ್ಲಿ ಸಾರ್ವಜನಿಕವಾಗಿ ಅವಮಾನ ಮಾಡ್ತೀವಿ, ಕಡಾಖಂಡಿತವಾಗಿ ಕ್ಷಮೆ ಕೇಳಲೇಬೇಕು. ಸಾರ್ವಜನಿಕರ ಒತ್ತಾಯ ಮಾಡ್ತೀವಿ. ಕ್ಷಮೆ ಕೇಳದೇ ಇದ್ರೆ ಮತ್ತೆ ಹೋರಾಟ ಎತ್ತಾಸ್ತೀವಿ. ಜಮಖಂಡಿ ಬಂದು ಕರೆನೂ ಕೊಡ್ತೀವಿ ಅಂತ ಮೂಲಕ ಮಾಧ್ಯಮದ ಮೂಲಕ ಹೇಳ್ತಾ ನನ್ನ ಮಾತನ್ನು ಜೈ ಭೀಮ್, ಜೈ ಭಾರತ್.